ಎಲ್ರಿಗೂ ನಮಸ್ಕಾರ. ಈಗ ತಾನೇ ಮಹಾದೇವ ಸಿನಿಮಾ ನೋಡಿದೆ. ಈ ಸಿನಿಮಾದ ಬಗ್ಗೆ ಒಂದು ಲೈನಲ್ಲೇ ಹೇಳಬೇಕು ಅಂದರೆ, ಒಬ್ಬ ಮೃಗ ಮನುಷ್ಯನಾಗೋಕ್ಕೂ ಪ್ರೀತಿ ಕಾರಣ, ಒಬ್ಬ ಮನುಷ್ಯ ರಾಕ್ಷಸನಾಗೋಕ್ಕೂ ಪ್ರೀತಿ ಕಾರಣ. ಒಂದು ಪ್ರೀತಿ ಏನೆಲ್ಲ ಮಾಡಿಸುತ್ತೆ ಅನ್ನೋದನ್ನು ತುಂಬ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ನವೀನ್ ರೆಡ್ಡಿ ಸರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ನರೇಟ್ ಮಾಡಿದ್ದಾರೆ. ಒಂದೊಂದು ಸೀನಲ್ಲೂ ಆ ಎಮೋಷನ್ ತುಂಬಿದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಬ್ಯಾಕ್ಗ್ರೌಂಡ್ ಕೂಡ. ಆ್ಯಂಡ್ ವಿನೋದ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅ ವರ್ಸಟೈಲ್ ಆ್ಯಕ್ಟರ್. ವಿನೋದ್ ಸರ್, ನಿಶಾ ಮ್ಯಾಮ್ ತುಂಬ ವರ್ಷಗಳಿಂದ ನಂಗೆ ಆತ್ಮೀಯರು, ಫ್ಯಾಮಿಲಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಅವ್ರು ಇಷ್ಟು ದಿನ ಮಾಡ್ಕೊಂಡು ಬಂದಿರೋದ ಸಿನಿಮಾಗಳೇ ಒಂದಾದರೆ ಈ ಮಹಾದೇವ ಸಿನಿಮಾನೇ ಇನ್ನೊಂದು ಥರ ಇದೆ. ಅಷ್ಟು ಅದ್ಭುತವಾಗಿ ಒಬ್ಬ ಕಲಾವಿದನಾಗಿ, ಒಬ್ಬ ನಟ ರಾಕ್ಷಸನಾಗಿ ಆ್ಯಕ್ಟ್ ಮಾಡಿರುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಹಾಗೆ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಕಾಡಿನ ರಾಜ ಪ್ರಭಾಕರ್ ಸರ್ ಅವರು ಏನು ಆ್ಯಕ್ಟ್ ಮಾಡಿದ್ದಾರೆ, ಆ ಒಂದು ಉಗ್ರತನ ನಮ್ಮ ವಿನೋದ್ ಪ್ರಭಾಕರ್ ಸರ್ ಮುಖದಲ್ಲೂ ಕೂಡ, ಆ ಒಂದು ಆ್ಯಕ್ಟಿಂಗಲ್ಲಿ ಕೂಡ ಕಾಣಿಸ್ತು. ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ನನಗಂತೂ ಬಹಳ ಇಷ್ಟ ಆಯಿತು. ಆ್ಯಂಡ್ ರಾಬರ್ಟ್ ಜೋಡಿನ ತೆರೆ ಮೇಲೆ ನೋಡಬೇಕು ಅಂತ ಬಹಳಷ್ಟು ಜನಕ್ಕೆ ತುಂಬ ಕಾತ್ರದಿಂದ ಕಾಯ್ತಾ ಇದ್ರು. ಆ ಒಂದು ಕನಸು ಇವಾಗ ನನಸಾಗಿದೆ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಒಂದು ಪೇರ್. ಸೋನಲ್ ಅವರು ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಅಷ್ಟೇ ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅಷ್ಟೇ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಎಕ್ಸ್ಪ್ರೆಷನ್ಸ್ ಅಂತೂ ಒಂದೊಂದು ಸೀನಲ್ಲೂ ಬಹಳ ಅದ್ಭುತವಾಗಿದೆ. ನನಗಂತೂ ತುಂಬ ಕನೆಕ್ಟ್ ಆಗಿರೋವಂಥ ಒಂದು ಪಾತ್ರ ಸೋನಲ್ ಅವ್ರದ್ದು. ಆ್ಯಂಡ್ ಸ್ಟಾರ್ ಕಾಸ್ಟಿಂಗ್ ಕೂಡ ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ತುಂಬ ಅಚ್ಚುಕಟ್ಟಾಗಿ ಅವ್ರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಆ್ಯಂಡ್ ಶ್ರುತಿ ಮೇಡಮ್ ಪಾತ್ರ ಹೇಳಬೇಕು ಅಂದರೆ, ಇಷ್ಟು ದಿನ ನೀವೇನು ನೋಡ್ಕೊಂಡು ಬಂದಿರಿ, ಅಳಿಸ್ತಾ ಇದ್ರು. ಈ ಸಿನಿಮಾದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ನೀವು ಅಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ನಿಮ್ಮನ್ನು ಬೇರೆ ರೀತಿಯಲ್ಲೇ ತೊಗೊಂಡೋಗ್ತಾರೆ. ಒಟ್ಟಾರೆ ಅದ್ಭುತವಾದ ಸಿನಿಮಾಟೋಗ್ರಫಿ, ಎಡಿಟಿಂಗ್, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಎಲ್ಲನೂ ಸಕ್ಕತ್ತಾಗಿದೆ. ತುಂಬ ಇಷ್ಟ ಆಯಿತು. ಆ್ಯಂಡ್ ಜೂನ್ 6ನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಬಹಳ ಇಂಪಾರ್ಟೆಂಟ್. ಬಹಳ ದಿವಸ ಆದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ ಥರ ಆಯಿತು. ಮಹಾದೇವ ಅಂದ್ರೇ ಐ ಥಿಂಕ್ ಇಟ್ಸ್ ಅ ಹಿಟ್. ಯಾಕಂದರೆ ಆ ಹೆಸರಲ್ಲೇ ಒಂದು ಶಕ್ತಿ ಇದೆ. ಟೋಟಲ್ ಎಲ್ಲ ಕ್ಯಾರೆಕ್ಟರ್ಸ್ ನೋಡಿದ್ರೆ ಆ್ಯಪ್ಟ್ ಆಗಿತ್ತು. ಅಂದರೆ ಯಾರ್ಯಾರು ಮಾಡಿರೋ ಪಾತ್ರಗಳು ಅವ್ರಿಗೆ ಕರೆಕ್ಟಾಗಿ ಸೀಮಿತವಾಗಿತ್ತು. ಆ್ಯಂಡ್ ವಿನೋದ್ ಆ್ಯಂಡ್ ನಿಶಾ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆಫ್ ಮೈಂಡ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ವಿನೋದ್ ಬಗ್ಗೆ ಹೇಳಬೇಕು ಅಂದರೆ ಸಚ್ ಅ ಹಂಬಲ್ ಗಾಯ್. ಆ ಪರ್ಫಾರ್ಮೆನ್ಸ್ ಅದೆಲ್ಲ ಹಾಗೆ ತೋರಿಸ್ಕೊಂಡ್ರು. ಅಂದರೆ ಸೊ ಮಚ್ ಆಫ್ ಪರ್ಫಾರ್ಮೆನ್ಸ್ ವಾಸ್ ದೇರ್. ಐ ಥಿಂಕ್ ಇದೊಂದು ಮಾಸ್ ಆ್ಯಂಡ್ ಕ್ಲಾಸ್ ಮೂವಿ ಎರಡು. ಐ ಫೀಲ್ ದ್ಯಾಟ್. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಐ ಎಂಜಾಯ್ಡ್ ವಾಚಿಂಗ್ ದ ಮೂವಿ. ನಮ್ಮ ಕಣ್ಣು ನೋಡಿದರೆ ಗೊತ್ತಾಗುತ್ತೆ ಪಿಕ್ಚರ್ ಹೇಗಿತ್ತಂತ. ಇಮೋಷನ್ ಆಗಲಿ, ಥ್ರಿಲ್ ಆಗಲಿ, ಆ್ಯಕ್ಷನ್, ರೊಮ್ಯಾಂಟಿಕ್ ಎಲ್ಲ ಇತ್ತು. ಸೊ ನಮಗೆ ತುಂಬ ಇಷ್ಟ ಆಗಿದೆ. ರಾಬರ್ಟಲ್ಲಿ ಸೋನಲ್ ಮತ್ತು ನಮ್ಮ ಪ್ರಭಾಕರ್ ಜೋಡಿ ಹಿಟ್ಟಾಗಿತ್ತು. ಇದರಲ್ಲಿ ವಿನೋದ್ ಪ್ರಭಾಕರ್ ಅವ್ರದ್ದು ಹಿಟ್ಟಾಗಿತ್ತು. ಇದರಲ್ಲಿ ಅಂತ ಸೂಪರ್ ಹಿಟ್ ಆಗುತ್ತೆ. ಎಲ್ಲರೂ ಬಂದು ನೋಡಬೇಕು. Just to mention few actors ಇದ್ದಾರೆ that I wanted to actually let legendary actors ಅಂತ ಹೇಳ್ಬೋದು. ಒಂದು ಶ್ರುತಿ ಮ್ಯಾಮ್, ಫ್ಯಾಂಟಾಸ್ಟಿಕ್ ಆ್ಯಕ್ಟಿಂಗ್, she's nailed it. Next ಮಾಲಶ್ರೀ ಮ್ಯಾಮ್ ಆ್ಯಸ್ ನೇಲ್ಡ್ ಹರ್ ರೋಲ್ as well. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೋನಲ್ ಮತ್ತು ವಿನೋದ್ ಪ್ರಭಾಕರ್ ಅವ್ರದ್ದು ವಿಷಯ ಹೇಳೋಕ್ಕೇ ಇಲ್ಲ. ಇಷ್ಟು ಮುದ್ದಾಗಿದ್ದಾರೆ. ದೇ ಲುಕ್ ಫ್ಯಾಂಟಾಸ್ಟಿಕ್ ಆನ್ ಸ್ಕ್ರೀನ್ಸ್. ಆ್ಯಂಡ್ ಐ ಥಿಂಕ್ ನಾವು ಅದೇ ಇವಾಗ ಸೋನಲ್ ಹತ್ರ ಮಾತಾಡ್ತಾ ಇದೆ, ನೀವಿಬ್ಬರು ಜಾಸ್ತಿ ಆನ್ ಸ್ಕ್ರೀನ್ಸ್ ಬರಬೇಕು. ಬಿಕಾಸ್ ಐ ಥಿಂಕ್ ಯೋರ್ ಪೇರ್ ಈಸ್ ಮೇಡ್ ಫಾರ್ ಈಚ್ ಅದರ್ ಥರ. ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡಬೇಕು. ಓಕೆ. ಸೊ ದ್ಯಾಟ್ಸ್ ಒನ್. ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಡನ್ ಜಸ್ಟಿಸ್ ಟು ದೇರ್ ರೋಲ್ ಅಂತ ಹೇಳಬೇಕು. ಸೊ ಎಲ್ಲರಿಗೆ ಒಂದು ವಿನತಿ, ಜೂನ್ 6ಗೆ ಬಂದು ಎಲ್ಲರೂ ಪಿಕ್ಚರ್ ಥಿಯೇಟರ್ಸಿಗೆ ಬಂದು ನೋಡಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.